ಹಾಯ್ ಸ್ನೇಹಿತರೆ, 13 ಮಾರ್ಚ್ 2026 ಪಂಜಾಬ್ನ ಬರ್ನಾಲಾ ಜಿಲ್ಲೆ 66 ವರ್ಷದ ಭೂಷಣ್ ಕುಮಾರ್ ಮಿತ್ತಲ್ ಬೆಳಗ್ಗೆಯಿಂದ ಬಿಸಿಲಿನಲ್ಲಿ ಕ್ಯೂವಲ್ಲಿ ನಿಂತಿರ್ತಾರೆ. ಅವರಿಗೆ ಬೇಕಾಗಿದ್ದು ಕೇವಲ ಒಂದು ಸಿಲಿಂಡರ್ ಅಷ್ಟೇ. ಆದರೆ ಲೈನ್ ತುಂಬಾನೇ ಉದ್ದ ಇರುತ್ತೆ, ಗಂಟೆಗಳು ಕಳೆಯುತ್ತೆ. ಸುಮಾರು ಹೊತ್ತು ಲೈನಲ್ಲಿ ನಿಂತ ಅವರಿಗೆ ಸಡನ್ ಆಗಿ ಹೃದಯಾಘಾತ ಆಗುತ್ತೆ. ಕೇವಲ ಒಂದೇ ಒಂದು LPG ಸಿಲಿಂಡರ್ಗಾಗಿ ಭೂಷಣ್ ಕುಮಾರ್ ಲೈನಲ್ಲೇ ಪ್ರಾಣ ಬಿಡ್ತಾರೆ. ಅದೇ ದಿನ ಸಡನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಸಾವಿರಾರು ಜನ ಒಂದೇ ಮಾತನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ನಾನು 11:45ಕ್ಕೆ ಸಿಲಿಂಡರ್ನ ಬುಕ್ ಮಾಡಿದ್ದೆ, 1:15ಗೆ ಡೆಲಿವರಿ ಆಯಿತು, ಯಾವುದೇ ಶಾರ್ಟೇಜ್ ಇಲ್ಲ. ಈ ಎಲ್ಲ ಟ್ವೀಟ್ಗಳನ್ನ ನೋಡ್ತಾ ಇದ್ರೆ ಒಂದೇ ಟೈಮ್, ಒಂದೇ ಡೆಲಿವರಿ, ಒಂದೇ ಲೈನು, ಒಂದೇ ದಿನ ನೋಡಿದ್ರೆ ಯಾರೋ ಇದನ್ನು ಹೇಳಿ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ LPG ಕ್ರೈಸಿಸ್ ಹಿಂದೆ ಇರುವಂಥ ನಿಜವಾದ ಸತ್ಯ ತಿಳಿಯೋಣ. ದೇಶದಲ್ಲಿ ನಿಜವಾಗ್ಲೂ ಎಷ್ಟು ಗ್ಯಾಸ್ ಇದೆ, ಹಡಗುಗಳ ಮೂಲಕ ಎಷ್ಟು ಗ್ಯಾಸ್ ಬರ್ತಾ ಇದೆ, ಈ ಒಂದು ಕ್ರೈಸಿಸ್ ಇನ್ನೂ ಎಷ್ಟು ದಿನ ನಡೆಯುತ್ತಾ, ಸರ್ಕಾರ ನಮ್ಮಿಂದ ಏನೆಲ್ಲ ಮುಚ್ಚಿಡ್ತಾ ಇದೆ, ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 3.1 ಕೋಟಿ ಮೆಟ್ರಿಕ್ ಟನ್ ಅಷ್ಟು LPG ಯೂಸ್ ಮಾಡಲಾಗುತ್ತೆ. ಅದರಲ್ಲಿ 60% ಅಷ್ಟು ದೇಶದ ಹೊರಗಡೆಯಿಂದ ಬರುತ್ತೆ, ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳಲಾಗುತ್ತೆ. ಬಟ್ ಅನ್ಫಾರ್ಚುನೇಟ್ ಏನು ಅಂದರೆ ಈ ಒಂದು 60%ನಲ್ಲಿ 90 ಭಾಗ ಕೇವಲ ಒಂದೇ ಒಂದು ದಾರಿಯಿಂದ ಬರುತ್ತೆ. ಅದೇ ಇರಾನ್ ಮತ್ತು ಒಮನ್ ಮಧ್ಯೆ ಇರುವಂಥ ಒಂದು ಚಿಕ್ಕ ಮಾರ್ಗ, ಅದನ್ನು ನಾವು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಂತ ಕರಿತೀವಿ. ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಯುದ್ಧ ಶುರು ಮಾಡಿದಾಗ ಈ ಪ್ರಾಬ್ಲಮ್ ಶುರುವಾಗಿತ್ತು. ಅದಕ್ಕೆ ಉತ್ತರವಾಗಿ ಆ ಒಂದು ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಕ್ಲೋಸ್ ಮಾಡುತ್ತೆ. ಇದರಿಂದ ಇಂಡಿಯಾಗೆ ಅರ್ಧಕ್ಕಿಂತ ಹೆಚ್ಚು LPG ಸಪ್ಲೈ ನಿಂತು ಹೋಗುತ್ತೆ. ಬಟ್ ಸರ್ಕಾರ ಹೇಳುತ್ತೆ ಏನೋ ತೊಂದರೆ ಇಲ್ಲ. ಹಾಗಿದ್ರೆ ಮಧ್ಯಪ್ರದೇಶ ಮತ್ತು ಗುರ್ಗಾವ್ನಲ್ಲಿ ಆನ್ಲೈನ್ ಬುಕಿಂಗ್ ಸಿಸ್ಟಮ್ಗಳು ಕ್ರ್ಯಾಶ್ ಆಗಿದೆ ಯಾಕೆ? ವಾಟ್ಸಪ್ ಬುಕಿಂಗ್ ಫೇಲ್ ಆಗ್ತಿರೋದು ಯಾಕೆ? ಗ್ಯಾಸ್ ಏಜೆನ್ಸಿಗಳ ಮುಂದೆ ಉದ್ದ ಕ್ಯೂಗಳನ್ನ ನೋಡ್ತಿರೋದು ಯಾಕೆ? ಇದಕ್ಕೆ ಸರ್ಕಾರದ ಹತ್ರ ಉತ್ತರ ಇಲ್ಲ. ಇದೇ ಲೈನ್ಗಳಲ್ಲಿ ನಿಂತು ಜನ ಪ್ರಾಣ ಬಿಡ್ತಿದ್ದಾರೆ. ಫರೂಖಾಬಾದ್ನಲ್ಲಿ 75 ವರ್ಷದ ಮುಕ್ತಾರ್ ಅನ್ಸಾರಿ ಲೈನಲ್ಲೇ ಪ್ರಾಣ ಬಿಡ್ತಾರೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಪರಿಸ್ಥಿತಿ ಅಂತೂ ಇನ್ನೂ ಕೆಟ್ಟದಾಗಿದೆ. ಬ್ಯಾಂಗ್ಳೂರು ಮತ್ತು ಮುಂಬೈನಂಥ ನಗರಗಳಲ್ಲಿ 20ರಿಂದ 30% ರೆಸ್ಟೋರೆಂಟ್ಗಳು ಆಲ್ರೆಡಿ ಕ್ಲೋಸ್ ಆಗಿದೆ. ಸ್ವಿಗ್ಗಿ, ಜೊಮ್ಯಾಟೊಗಳಲ್ಲೂ ಕೂಡ ಆರ್ಡರ್ ಕಮ್ಮಿ ಆಗಿದೆ. ಜನ ಭಯ ಬಿದ್ದು ಬ್ಲ್ಯಾಕಲ್ಲೇ ಸಿಲಿಂಡರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. 900 ರೂಪಾಯಿ ಇರುವಂಥ ಸಿಲಿಂಡರ್ ದೆಹಲಿಯಲ್ಲಿ 2ರಿಂದ 3 ಸಾವಿರಕ್ಕೆ ಮಾರಾಟ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ 3ರಿಂದ 5 ಸಾವಿರಕ್ಕೆ ಮಾರಾಟ ಆಗ್ತಿದೆ. ಇನ್ನು ಬ್ಯಾಂಗ್ಳೂರು ಅಂತ ಮೆಟ್ರೋ ಸಿಟೀಸ್ಗಳಲ್ಲಿ 6 ಸಾವಿರಕ್ಕೆ ಈ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಂತೂ ಈ ಒಂದು ಗ್ಯಾಸ್ ಟ್ರಕ್ಗಳಿಗೆ ಪೊಲೀಸರೇ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಸ್ಥಳಗಳಲ್ಲಿ ಈ ಒಂದು ಟ್ರಕ್ಗಳನ್ನ ತಡೆದು ಜನ ಸಿಲಿಂಡರ್ಗಳನ್ನ ಕಳ್ತನ ಕೂಡ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಜನರ ಪರಿಸ್ಥಿತಿ. ಆದರೆ ಪಾರ್ಲಿಮೆಂಟ್ ಕ್ಯಾಂಟೀನ್ನಲ್ಲಿ ಚಹಾ, ಕಾಫಿ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ MP ಹೇಳ್ತಿದ್ದಾರೆ. ಆದರೆ ಅದೇ ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಹೇಳುತ್ತಾ ಯಾವುದೇ ಶಾರ್ಟೇಜ್ ಇಲ್ಲ, ಎಲ್ಲನೂ ಚೆನ್ನಾಗಿದೆ. ಮಾರ್ಚ್ 12ಕ್ಕೆ ಪೆಟ್ರೋಲಿಯಂ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರು ಲೋಕಸಭೆಯಲ್ಲಿ ಹೇಳ್ತಾರೆ ಸಪ್ಲೈ ಸೇಫ್ ಆಗಿದೆ, ಆದರೆ ಇದು ಕೇವಲ ಪ್ಯಾನಿಕ್ ಬೈಯಿಂದ ಆಗ್ತಿರುವಂಥದ್ದು ಅಂತ. ಅಂದರೆ ಸಪ್ಲೈ ಕರೆಕ್ಟಾಗಿ ಇದೆ, ಜನ ಭಯ ಬಿದ್ದು ಜಾಸ್ತಿ ಸಿಲಿಂಡರ್ನ ಖರೀದಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನಿಮಗೆ ಶಾರ್ಟೇಜ್ ಅನಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಾರ್ಚ್ 7ಕ್ಕೆ ಸಿಲಿಂಡರ್ ಬೆಲೆ ಯಾಕೆ ಏರಿಸಿದ್ರು? ಹೊಸ ಕಂಟ್ರೋಲ್ ಆರ್ಡರ್ ಯಾಕೆ ತಂದರು? 5 ದಿನಗಳಲ್ಲಿ ಪ್ರೊಡಕ್ಷನ್ 28% ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ದೆ ಯಾಕೆ? ಶಾರ್ಟೇಜ್ ಇಲ್ಲ ಅಂದರೆ ಹೋಟೆಲ್ಗಳಿಗೆ ಕೇವಲ 20% ಗ್ಯಾಸ್ ಮಾತ್ರ ಕೊಡ್ತೀವಿ ಅಂತ ರೂಲ್ಸ್ ತಂದಿದ್ದೆ ಯಾಕೆ? ಅಸಲಿಗೆ ಈ ಒಂದು ಕ್ರೈಸಿಸ್ಗೆ ಇರಾನ್ನಲ್ಲಿ ನಡೀತಿರುವಂಥ ಯುದ್ಧ ಮಾತ್ರ ಕಾರಣ ಅಲ್ಲ, ನಮ್ಮ ಸರ್ಕಾರ ಕೂಡ ಇದಕ್ಕೆ ಅಷ್ಟೇ ಜವಾಬ್ದಾರಿಯನ್ನು ತಗೊಳುತ್ತೆ. ಯಾಕಂದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಜನವರಿ ತಿಂಗಳಲ್ಲೇ ಗೊತ್ತಾಗಿತ್ತು. ಅಟ್ಯಾಕ್ ಆದರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಕ್ಲೋಸ್ ಆಗುತ್ತೆ ಅನ್ನೋದು ಕೂಡ ಸರ್ಕಾರಕ್ಕೆ ಮುಂಚೆನೇ ಗೊತ್ತಿರಬೇಕಿತ್ತು. ಮೊದಲೇ ಬೇರೆ ದೇಶಗಳಿಂದ ಗ್ಯಾಸನ್ನು ಆರ್ಡರ್ ಮಾಡ್ಬೋದಿತ್ತು, ಆದರೆ ನಮ್ಮ ದೇಶ ಏನು ಮಾಡಲಿಲ್ಲ. ನಮ್ಮ ದೇಶಕ್ಕೆ ಗ್ಯಾಸ್ ತರೋದಕ್ಕೆ ಯಾವುದೇ ಬ್ಯಾಕಪ್ ಪ್ಲ್ಯಾನ್ ಇಲ್ಲ. ನಮ್ಮ ಹತ್ತಿರ ಸ್ಟ್ರಾಟಜಿಕ್ ರಿಸರ್ವ್ ಕೂಡ, ಅಂದರೆ ಸ್ಟಾಕಲ್ಲೂ ಕೂಡ ಅಷ್ಟೊಂದು ಸಿಲಿಂಡರ್ಗಳಿಲ್ಲ. ಹಾಗಿದ್ರೆ ಈ ಒಂದು ಕ್ರೈಸಿಸ್ ಇನ್ನೂ ಎಷ್ಟು ದಿನ ನಡೆಯುತ್ತೆ, ಯಾವಾಗ ಮುಗಿಯುತ್ತೆ ಅಂತ ನೋಡೋದಾದರೆ ಇದು 3 ಸಿನಾರಿಯೋ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲಿಗೆ ಯುದ್ಧ ಬೇಗ ನಿಲ್ಲಬೇಕು, ಅದು ಸದ್ಯಕ್ಕೆ ಆಗೋ ಥರ ಅಂತೂ ಕಾಣ್ತಾ ಇಲ್ಲ. ಎರಡನೇದು ಅಲ್ಟರ್ನೇಟಿವ್ ಸಪ್ಲೈ. ಇಂಡಿಯಾ ಬೇರೆ ದೇಶಗಳಿಂದ ಎಮರ್ಜೆನ್ಸಿ ಸಪ್ಲೈ ತರಿಸ್ತಾ ಇದೆ. ನಂದಾದೇವಿ ಮತ್ತು ಶಿವಾಲಿಕನೋ 2 ಹಡಗುಗಳು ಬಂದಿದೆ, ಆದರೆ ಅವುಗಳಲ್ಲಿ ಇರೋದು ಕೇವಲ 1 ದಿನದ ಸಪ್ಲೈ ಮಾತ್ರ. ಇನ್ನು ಮೂರನೇದು ಯುದ್ಧ ನಿಲ್ಲದೇ ಇದ್ರೂ ಸ್ಟ್ರೈಟ್ ಆಫ್ ಹಾರ್ಮುಜನ್ನು ಓಪನ್ ಮಾಡಬೇಕು. ಅದು ಕೂಡ ಆಗುವಂಥ ಯಾವುದೇ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಯುದ್ಧ ಮುಗಿಯುವವರೆಗೂ ಗ್ಯಾಸ್ ಬರೋದಂತೂ ಕಷ್ಟನೇ. ಇದಕ್ಕೆ ಇನ್ನು 4ರಿಂದ 8 ವಾರ ಬೇಕಾಗ್ಬೋದು. ಹಾಗಿದ್ರೆ ಈ ಒಂದು ತೊಂದರೆ ಇರುವಾಗ ನಾವೆಲ್ಲ ಏನು ಮಾಡ್ಬೋದು? ಮೊದಲಿಗೆ ಇಂಡಕ್ಷನ್ ಕುಕ್ಕರ್. ಹೌದು, ನೀವಿರುವಂಥ ಸ್ಥಳದಲ್ಲಿ ಕರೆಂಟ್ ಸಪ್ಲೈ ಸರಿಯಾಗಿದ್ದರೆ ನೀವು ಇಂಡಕ್ಷನ್ ಕುಕ್ಕರ್ನ ಯೂಸ್ ಮಾಡ್ಬೋದು. ಇನ್ನು ಬ್ಲ್ಯಾಕಲ್ಲಿ ಸಿಲಿಂಡರ್ ಮಾರ್ತಾ ಇರೋರ ಮೇಲೆ ಕಂಪ್ಲೇಂಟ್ ಮಾಡಿ. ಇನ್ನು ಮೂರನೇದು, ಅಗತ್ಯಕ್ಕಿಂತ ಹೆಚ್ಚಿನ ಸಿಲಿಂಡರ್
ತೆಗೆದುಕೊಂಡು ಮನೇಲಿ ಇಟ್ಕೊಳ್ಬೇಡಿ. ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಈ ಒಂದು ಸಿಲಿಂಡರ್ ಸಿಗಲ್ಲ. ಇನ್ನು ಹಳ್ಳಿಗಳಲ್ಲಂತೂ ಸೌದೆಯಿಂದನೇ ಅಡುಗೆನ ಮಾಡ್ಕೊತಾ ಇದ್ದಾರೆ. ಒಂದು ಬೇಜಾರಿನ ಸಂಗತಿ ಏನಂದ್ರೆ, ಸುಮಾರು ವರ್ಷಗಳು ಈ ಸೌದೆಯಲ್ಲಿ ಅಡುಗೆ ಮಾಡಿ ಆ ಒಂದು ಹೊಗೆಯಿಂದ ಮುಕ್ತರಾಗಿ ಸಿಲಿಂಡರ್ನ ಯೂಸ್ ಮಾಡ್ತಾ ಇರುವಂಥ ಹಳ್ಳಿಯ ಜನರು ಈಗ ಮತ್ತೆ ಅದೇ ಸೌದೆ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇನ್ನು 4 ರಿಂದ 8 ವಾರ ಎಷ್ಟು ಬೇಕೋ ಅಷ್ಟು ಮಾತ್ರ LPG ಗ್ಯಾಸನ್ನು ಯೂಸ್ ಮಾಡಿ, ಮಿಕ್ಕಿದ ಕೆಲಸಕ್ಕೆಲ್ಲ ಇಂಡಕ್ಷನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.